ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಬ್ರೇಕಿಂಗ್ ಸುದ್ದಿ ಬಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಇದೆ, ಹಾಗೆ FISಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿಕೊಂಡು ಮುಂದುವರಿಯೋಣ. ಇವತ್ತು ಆಂಫಿ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಪ್ರತಿ ತಿಂಗಳು ಕೂಡ ಇದು ಅಪ್ಡೇಟ್ ಅನ್ನ ಕೊಡ್ತಾ ಇರುತ್ತೆ ಮಂತ್ಲಿ ಇನ್ಫ್ಲೋ ಬಗ್ಗೆ. ಇವತ್ತು ಕೂಡ ಅದೇ ರೀತಿ ಜುಲೈ ಮಂತ್ ಇನ್ಫ್ಲೋ ಡೇಟಾ ರಿಲೀಸ್ ಆಗಿದೆ. ನೋಡಬಹುದು, ಸ್ಟ್ರಾಂಗ್ ಸರ್ಜ್ ಇನ್ ನೆಟ್ ಇಕ್ವಿಟಿ ಇನ್ಫ್ಲೋ ಫಾರ್ ಜುಲೈ ಅಟ್ ಎ ರೆಕಾರ್ಡ್ ಐ ಆಫ್ ಓವರ್ ₹42,700 crore ಶೋಸ್ ಆಂಫಿ ಡೇಟಾ. ದಾಖಲೆಯ ಮಟ್ಟವನ್ನ ತಲುಪ್ತಾ ಇದೆ ಪ್ರತಿ ತಿಂಗಳು ಕೂಡ ಅಂತಾನೆ ಹೇಳ್ಬೋದು. ಮಾರ್ಕೆಟ್ಗೆ ಬರ್ತಿರೋಂತ ಇನ್ವೆಸ್ಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದ್ರೆ 81% ನೆಟ್ ಇಕ್ವಿಟಿ ಇನ್ಫ್ಲೋ ಜಾಸ್ತಿ ಆಗಿದೆ. ಹಿಂದಿನ ಸಲ ನೋಡಬಹುದು 23,568 ಕೋಟಿ ಇತ್ತು, ಅಂದ್ರೆ ಹಿಂದಿನ ತಿಂಗಳಲ್ಲಿ. ಈಗ 42,702 ಕೋಟಿಗೆ ಹೋಗಿದೆ. ಇದು ಈಕ್ವಿಟಿ ಇನ್ಫ್ಲೋ. ಮ್ಯೂಚುವಲ್ ಫಂಡ್ಸ್ಗೆ SIP ಮೂಲಕ ಬರುವಂತ ಇನ್ಫ್ಲೋ ಕೂಡ ಇದೆ, ಅದನ್ನು ಕೂಡ ನಾವು ನೋಡೋಣ. ಒಟ್ಟಿನಲ್ಲಿ 53rd ಸ್ಟ್ರೈಟ್ ಮಂತ್ ಪಾಸಿಟಿವ್ ಫ್ಲೋಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 53 ತಿಂಗಳು ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಫ್ಲೋಸ್ ಬರ್ತಾ ಇದೆ ಮಾರ್ಕೆಟ್ ಕಡೆ. ಎಲ್ಲೆಲ್ಲ ಬಂದಿದೆ ಅಂತ ನಾವು ನೋಡಬಹುದು. ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ 3,990 ಕೋಟಿ ಇನ್ಫ್ಲೋ ಬಂದಿದೆ ಜುಲೈ ಮಂತ್ ಅಲ್ಲಿ. ಲಾರ್ಜ್ ಕ್ಯಾಪ್ ಫಂಡ್ಗೆ 2,125 ಕೋಟಿ ಬಂದಿದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ 5,034 ಕೋಟಿ. ಮಿಡ್ ಕ್ಯಾಪ್ ಫಂಡ್ಗೆ 5,182 ಕೋಟಿ. ಸ್ಮಾಲ್ ಕ್ಯಾಪ್ಗೆ 6,484 ಕೋಟಿ. ಡಿವಿಡೆಂಡ್ ಈಲ್ಡ್ ಫಂಡ್ಗೆ 96 ಕೋಟಿ ಇನ್ಫ್ಲೋ ಬಂದಿದೆ. ವ್ಯಾಲ್ಯೂ ಫಂಡ್ಗೆ ಅಥವಾ ಕಾಂಟ್ರಾ ಫಂಡ್ ಏನಿರುತ್ತೆ 1,470 ಕೋಟಿ ಇನ್ಫ್ಲೋ ಬಂದಿದೆ. ಹಾಗೆ ಫೋಕಸ್ಡ್ ಫಂಡ್ಸ್ 1,605 ಕೋಟಿ. ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ಗೆ 9,426 ಕೋಟಿ ಬಂದಿದೆ. ತುಂಬಾ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ಗೆ ಬಂದಿದೆ ಅಂತ ಹೇಳ್ಬೋದು. ELSS ಅಲ್ಲಿ ಮೈನಸ್ ಆಗಿದೆ 368 ಕೋಟಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ಗೂ ಕೂಡ 7,654 ಕೋಟಿ ಇನ್ಫ್ಲೋ ಬಂದಿದೆ. ಟೋಟಲ್ 42,702 ಕೋಟಿ ಇನ್ಫ್ಲೋ ಬಂದಿದೆ ಈಕ್ವಿಟಿ ಫಂಡ್ಸ್ಗೆ. ELSS ಮಾತ್ರ ಮೈನಸ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಇನ್ನೆಲ್ಲಾನು ಕೂಡ ಪಾಸಿಟಿವ್ ಇದೆ ಜುಲೈ ಮಂತ್ ಅಲ್ಲಿ. ಹಾಗೆ ಓವರ್ ಆಲ್ ನೆಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ನೋಡಬಹುದು ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ. 33,27,781 ಕೋಟಿಯನ್ನ ತಲುಪಿದೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು. ಹಾಗೆ ನಂಬರ್ ಆಫ್ ಪೋಲಿಯೋಸ್ ಕೂಡ ನೋಡಬಹುದು. 17,12,77,231 ಪೋಲಿಯೋಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಹೊಸ ದಾಖಲೆಯನ್ನ ಬರೀತಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ ಬರ್ತಿರೋಂತ ಹಣ. ಹಾಗೆ ಡೆಟ್ ಓರಿಯೆಂಟೆಡ್ ಸ್ಕೀಮ್ಸ್ ಹಾಗೂ ಇನ್ಕಮ್ ಓರಿಯೆಂಟೆಡ್ ಸ್ಕೀಮ್ಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಓವರ್ ನೈಟ್ ಫಂಡ್ಸ್ 8,865 ಕೋಟಿ ಇನ್ಫ್ಲೋ ಬಂದಿದೆ ಜುಲೈ ಮಂತ್ ಅಲ್ಲಿ. ಲಿಕ್ವಿಡ್ ಫಂಡ್ಸ್ 39,354 ಕೋಟಿ ಇಲ್ಲಿ ನೋಡಬಹುದು. ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ 2,276 ಕೋಟಿ ಇದೆ. ಲೋ ಡ್ಯೂರೇಷನ್ ಫಂಡ್ 9,766 ಕೋಟಿ. ಮನಿ ಮಾರ್ಕೆಟ್ ಫಂಡ್ 44,573 ಕೋಟಿ. ಶಾರ್ಟ್ ಡ್ಯೂರೇಷನ್ ಫಂಡ್ಸ್ 1,829. ಮೀಡಿಯಂ ಡ್ಯೂರೇಷನ್ ನಿಯರ್ಲಿ 24 ಕೋಟಿ. ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಮೈನಸ್ ಆಗಿದೆ 221 ಕೋಟಿ. ಲಾಂಗ್ ಡ್ಯೂರೇಷನ್ ಫಂಡ್ ಕೂಡ 416 ಕೋಟಿ ಮೈನಸ್ ಆಗಿದೆ. ಡೈನಾಮಿಕ್ ಬಾಂಡ್ ಫಂಡ್ 62 ಕೋಟಿ. ಕಾರ್ಪೊರೇಟ್ ಬಾಂಡ್ ಫಂಡ್ 1,421 ಕೋಟಿ. ಕ್ರೆಡಿಟ್ ರಿಸ್ಕ್ ಫಂಡ್ 271 ಕೋಟಿ ಔಟ್ಫ್ಲೋ ಹೋಗಿದೆ. ಬ್ಯಾಂಕಿಂಗ್ ಅಂಡ್ PSU ಫಂಡ್ 661 ಕೋಟಿ ಔಟ್ಫ್ಲೋ ಇದೆ. ಗಿಲ್ಟ್ ಫಂಡ್ ಅಲ್ಲಿ 160 ಕೋಟಿ ಇನ್ಫ್ಲೋ ಬಂದಿದೆ. ಗಿಲ್ಟ್ ಫಂಡ್ ವಿತ್ 10 year ಕಾನ್ಸ್ಟೆಂಟ್ ಡ್ಯೂರೇಷನ್ ಮೈನಸ್ ಆಗಿದೆ, ಇಲ್ಲಿ 126 ಕೋಟಿ ಔಟ್ಫ್ಲೋ ಹೋಗಿದೆ. ಫ್ಲೋಟರ್ ಫಂಡ್ 164 ಕೋಟಿ ಇದೆ. ಒಟ್ಟು ನೋಡಬಹುದು 1,06,801 ಕೋಟಿ ಇದೆ. ಓವರ್ ಆಲ್ ತುಂಬಾ ಒಳ್ಳೆ ಇನ್ಫ್ಲೋ ಅಂತೂ ಮಾರ್ಕೆಟ್ಗೆ ಬರ್ತಿದೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ನಿಮ್ಗೆ ಗೊತ್ತಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ. ಅದಕ್ಕೆ ಪ್ರಮುಖ ಕಾರಣ ಅಥವಾ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಟ್ಯಾರಿಫ್ಸ್. ಇಷ್ಟೆಲ್ಲ ಇನ್ಫ್ಲೋ ಬಂದ್ರೂ ಕೂಡ ಮಾರ್ಕೆಟ್ಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಕ್ ಆಗ್ತಾ ಇಲ್ಲ. ಇನ್ನು ETF ಗಳ ಕಡೆ ಬಂದ್ರೆ ಇಲ್ಲಿ ನೋಡಬಹುದು, ಗೋಲ್ಡ್ ETF ಅಲ್ಲಿ ರೆಕಾರ್ಡ್ ಇನ್ಫ್ಲೋ ಬಂದಿದೆ. 1,256 ಕೋಟಿ ಬಂದಿದೆ ಜುಲೈಯಲ್ಲಿ. ಜೂನ್ ಅಲ್ಲಿ 2,080 ಕೋಟಿ ಬಂದಿತ್ತು. ಜೂನ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ, ಬಟ್ ಇಲ್ಲೂ ಕೂಡ ಒಳ್ಳೆ ಇನ್ಫ್ಲೋ ಬಂದಿದೆ. ಹಾಗೆ ಅದರ್ ETFs 4,476 ಕೋಟಿ ಇನ್ಫ್ಲೋ ಬಂದಿದೆ. ಜೂನ್ ಅಲ್ಲಿ ಬರೀ 844 ಕೋಟಿ ಇತ್ತು. ಜನ ಸ್ವಲ್ಪ ಡೈವರ್ಸಿಫಿಕೇಶನ್ ಕೂಡ ಮಾಡ್ತಿದ್ದಾರೆ ಅಂತಾನೆ ಅನ್ಬೋದು ಇದನ್ನ ನೋಡಿದ್ರೆ. ಇನ್ನು SIP ಕಡೆ ಬಂದ್ರೆ SIP ಕಾಂಟ್ರಿಬ್ಯೂಷನ್ ರೀತಿ ಬರ್ತಾ ಇದೆ ಅಂತ ನೋಡಬಹುದು. 28,464 ಕೋಟಿ ಇದೆ. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಇಲ್ಲೂ ಕೂಡ ಗ್ರೋತ್ ಆಗಿದೆ. ಟೋಟಲ್ ನೋಡಬಹುದು 15.19 ಲಕ್ಷ ಕೋಟಿಯನ್ನು ತಲುಪಿದೆ AUM, SIP AUM. ನಾವು ಈ ಚಾರ್ಟ್ ಅಲ್ಲಿ ಇನ್ನು ಕ್ಲಿಯರ್ ಆಗಿ ನೋಡಬಹುದು SIP ಕಾಂಟ್ರಿಬ್ಯೂಷನ್ ಬಗ್ಗೆ ನೋಡಬಹುದು. 28,464 ಕೋಟಿ. ಹಿಂದಿನ ತಿಂಗಳು 27,269 ಕೋಟಿ ಇತ್ತು. ಈಗ
464 ಕೋಟಿ ಆಗಿದೆ. ಈ ವರ್ಷದಲ್ಲಿ 4 ತಿಂಗಳಲ್ಲಿ ನೋಡಬಹುದು 1 ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ SIP ಇನ್ಫ್ಲೋ. ಅಂದ್ರೆ ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿನೇ ಈ ರೀತಿಯ ಇನ್ಫ್ಲೋ ಮಾರ್ಕೆಟ್ಗೆ ಬರ್ತಾ ಇರೋದು. ಖಂಡಿತ 100% ಈಕ್ವಿಟಿಗೆ ಇನ್ವೆಸ್ಟ್ ಮಾಡೋದು ಕೂಡ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಒಂದಷ್ಟು ಡೈವರ್ಸಿಫಿಕೇಶನ್ ಮಾಡಬೇಕು ನಾವು. ಅದ್ರ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಇರೋ ಎಲ್ಲವನ್ನು ಮಾರ್ಕೆಟ್ ಅಲ್ಲೇ ಹೂಡಿಕೆ ಮಾಡ್ತಾ ಹೋಗೋದಕ್ಕಿಂತ ಇನ್ನೊಂದಷ್ಟು ಬೇರೆ ಕಡೆ ಕೂಡ ಮಾಡೋದು ಒಳ್ಳೇದಾಗತ್ತೆ. ಅದು ಗೋಲ್ಡ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಬಾಂಡ್ಸ್ ಆಗ್ಬೋದು. ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಿದ್ರೆ ಬೆಟರ್ ಇನ್ವೆಸ್ಟರ್ಸ್. ಹಾಗಂತ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬಾರದು ಅಂತಲ್ಲ, ಮಾಡಬೇಕು. ಬಟ್ 100% ಅಲ್ಲೇ ಇಟ್ಟೋದು ಅಷ್ಟು ಸೂಕ್ತ ಆಗೋದಿಲ್ಲ. ಹಾಗಾಗಿ ಡೈವರ್ಸಿಫಿಕೇಶನ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ, ಹಾಗೆ ಒಳ್ಳೇದು ಕೂಡ ರಿಸ್ಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ನೀವು ನಿಮ್ಮ ರಿಸ್ಕ್ಗೆ ತಕ್ಕಂತೆ ಡೈವರ್ಸಿಫೈ ಮಾಡೋದು ಒಳ್ಳೆಯದು. ಆ ಕಡೆ ಕೂಡ ಯೋಚನೆ ಮಾಡಿ. ನಾನು ಈ ಹಿಂದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಹೇಗೆ ಡೈವರ್ಸಿಫೈ ಮಾಡಬೇಕು ಅಂತ. ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಒಂದ್ಸಲ ನೋಡಿಕೊಂಡು ಪ್ರಯತ್ನವನ್ನು ಕೂಡ ಪಡಬಹುದು ಆ ನಿಟ್ಟಿನಲ್ಲಿ. ನೆಕ್ಸ್ಟ್ ಇವತ್ತು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಫೋಕಸ್ ಅಲ್ಲಿ ಇತ್ತು, ಎಸ್ಪೆಷಲಿ ಏರ್ ಕಂಡೀಷನರ್ ಸೆಕ್ಟರ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸೆಕ್ಟರ್ ಸ್ವಲ್ಪ ಸೈಕ್ಲಿಕಲ್ ಸೆಕ್ಟರ್. ಯಾಕೆಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆನಂತರ ಮಾನ್ಸೂನ್ ಹಾಗೂ ಚಳಿಗಾಲದಲ್ಲಿ ಬೇಡಿಕೆ ಕಡಿಮೆ. ಆದ್ರೆ ಇವತ್ತು ಈ ಸೆಕ್ಟರ್ ನ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇವತ್ತು ಅಂತಲ್ಲ, ಶುಕ್ರವಾರ ಕೂಡ ನೆಗೆಟಿವ್ ಬಂದಿತ್ತು. ಇವತ್ತು ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಎಸ್ಪೆಷಲಿ ಕೆಲವು ಕಂಪನಿಗಳನ್ನು ನೋಡಿದ್ರೆ ವೋಲ್ಟಾಸ್ ಆಗ್ಬೋದು, ಬ್ಲೂ ಸ್ಟಾರ್, ಅಂಬರ್ ಎಂಟರ್ಪ್ರೈಸಸ್, ಜಾನ್ಸನ್ ಕಂಟ್ರೋಲ್ಸ್, ಇಪ್ಯಾಕ್ಟ್ ಡ್ಯೂರಬಲ್, PG ಎಲೆಕ್ಟ್ರೋಪ್ಲಾಸ್ಟ್, ಇದರಲ್ಲಂತೂ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. KRN ಹೀಟ್ ಎಕ್ಸ್ಚೇಂಜರ್, ಐಸ್ಮೇಕ್ ರೆಫ್ರಿಜರೇಷನ್, ಈ ಕೆಲವು ಸ್ಟಾಕ್ಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಇವುಗಳ ಡೌನ್ ಫಾಲ್ಗೆ ಪ್ರಮುಖ ಕಾರಣ ಏನಿರಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೈ ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಷನ್ ತುಂಬಾನೇ ಹೈ ಅಲ್ಲಿದ್ದಾಗ ಗ್ರೋತ್ ಫೋರ್ಕಾಸ್ಟ್ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಜೊತೆಗೆ ಈ ಸಲ ಅರ್ಲಿ ಮಾನ್ಸೂನ್ ಕೂಡ ಬಂತು. ಹಾಗಾಗಿ ಈ ಸೆಗ್ಮೆಂಟ್ ಗೆ ಸ್ವಲ್ಪ ಹೊಡೆತ ಬಿದ್ದಿದೆ Q1 ಅಲ್ಲೇನ. ಹಾಗಾಗಿ ಹಲವು ಕಂಪನೀಸ್ ಗೈಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾವೆ. Q1 ರಿಸಲ್ಟ್ ಅನೌನ್ಸ್ ಆದ ನಂತರ ಈ ರೀತಿಯ ಪರ್ಫಾರ್ಮೆನ್ಸ್ ಬರ್ತಾ ಇರೋದು. ಯಾಕೆಂತಂದ್ರೆ ಗೈಡೆನ್ಸ್ ಅಲ್ಲಿ ಚೇಂಜಸ್ ಆದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಕೊಡ್ತಿದ್ದದ್ದು ಮುಂದಿನ ರಿಸಲ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿನೇ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ Q1 ವಾಲ್ಯೂಮ್ಸ್ ಅಲ್ಲೂ ಕೂಡ ಕಡಿಮೆ ಆಗಿದೆ. ಈ ಎಲ್ಲ ಫ್ಯಾಕ್ಟರ್ಸ್ ಈ ಷೇರುಗಳಲ್ಲಿ ಒಂದಷ್ಟು ಡೌನ್ ಫಾಲ್ ಗೆ ಕಾರಣ ಆಗಿದೆ. ಹಾಗಂತ ಸರಿ ಇಲ್ಲ ಷೇರುಗಳು ಅಂತ ಅಲ್ಲ, ಬಟ್ ಕೆಲವೊಂದು ಫ್ಯಾಕ್ಟರ್ಸ್ ಕಂಪನಿಗಳ ಅರ್ನಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ. ಹಾಗಾಗಿನೇ ಒಂದಷ್ಟು ಪ್ರೆಷರ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಈಗ, ಅದರಲ್ಲೂ ರಿಸಲ್ಟ್ ನ ನಂತರ. ಇನ್ನು FIS ಗಳ ಕಡೆ ನಾವು ಬರೋದಾದ್ರೆ, ಇವತ್ತು ಒಂದು ಅಪ್ಡೇಟ್ ಬಂದಿದೆ ಎಕನಾಮಿಕ್ ಟೈಮ್ಸ್ ಕಡೆಯಿಂದ. 7 ಸ್ಟಾಕ್ ಗಳಲ್ಲಿ FIS ಇತ್ತೀಚೆಗೆ ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅವು ಯಾವುವು ಅಂತ ನೋಡ್ತಾ ಹೋಗೋಣ. ಬಟ್ ಅಗೇನ್ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಸ್ಟಡಿ ಮಾಡಿನೇ ನಿರ್ಧಾರವನ್ನು ತಗೊಳ್ಬೇಕು. ಸುಮ್ಮನೆ ಇನ್ನೊಬ್ಬರನ್ನ ಫಾಲೋ ಮಾಡೋದ್ರಿಂದ ಏನು ಬರೋದಿಲ್ಲ. ಅದರಲ್ಲೂ ಈ ಷೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಷೇರುಗಳು, ಅಲ್ಲಿ ಅವರು ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ನೋಡಬಹುದು, ಫೋರ್ಸ್ ಮೋಟಾರ್ಸ್ ಅಲ್ಲಿ ಮಾರ್ಚ್ ಅಲ್ಲಿ 8.36% ಇದ್ದವರು 9.77% ಗೆ ಅಪ್ ಮಾಡಿದ್ದಾರೆ FIS ಜೂನ್ ಅಲ್ಲಿ. ಈಗಾಗಲೇ ಸ್ಟಾಕ್ 157% ಮೇಲೆ ಹೋಗಿದೆ ನೋಡಬಹುದು. SML ಐಸುಜು 15.24 ಇಂದ 15.73 ಗೆ ಅಪ್ ಮಾಡಿದ್ದಾರೆ. ಮಂಗಳೂರು ಕೆಮಿಕಲ್ಸ್ 2.12 ಇಂದ 3.09 ಗೆ ಅಪ್ ಆಗಿದೆ. ಕ್ಯಾಂಬ್ಲಿನ್ ಫೈನ್ ಸೈನ್ಸ್ 1.47 ಇಂದ 2.88% ಗೆ ಅಪ್ ಮಾಡಿದ್ದಾರೆ. ಗೇಬ್ರಿಯಲ್ ಇಂಡಿಯಾ 5.23 ಇಂದ 5.97 ಗೆ ತಲುಪಿದೆ. ಸುವೆನ್ ಲೈಫ್ ಸೈನ್ಸಸ್ 0.25 ಇಂದ 0.58 ಆಗಿದೆ. ಆಕ್ಸಿಸ್ ಕೇಟ್ಸ್ ಟೆಕ್ 0.69 ಇಂದ 1.62 ಇದೆ. ಈ 7 ಷೇರುಗಳಲ್ಲಿ ಒಂದಷ್ಟು ಸ್ಟೇಕ್ ಅನ್ನ ತಗೊಂಡು ರೈಸ್ ಮಾಡಿದ್ದಾರೆ ತಮ್ಮ ಹೋಲ್ಡಿಂಗ್ ಅನ್ನ. ಈಗಾಗಲೇ ಈ ಷೇರುಗಳು ಒಳ್ಳೆ ಲಾಭವನ್ನು ಕೂಡ ಕೊಟ್ಟಿದೆ, ಬಟ್ ಸ್ಟಿಲ್ ಅವರಲ್ಲಿ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.